ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತುಂಬಾ ಸಿಂಪಲ್ ಹಾಗೂ ಈಜಿಯಾದ ಹೆಸರುಬೇಳೆ ಕಿಚಡಿ. ಇದು ತುಂಬಾ ಸುಲಭ ಹಾಗೂ ಈಜಿಯಾದ ರೆಸಿಪಿ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಹೆಸರುಬೇಳೆ ಕಿಚಡಿ ಮಾಡುವುದು ತುಂಬಾ ಸುಲಭ ಫ್ರೆಂಡ್ಸ್. 1 ಕಪ್ ಅಕ್ಕಿ ಹಾಗೂ ಅರ್ಧ ಕಪ್ಪು ಹೆಸರುಬೇಳೆ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಈಜಿಯಾಗಿ ಮಾಡಿಕೊಳ್ಳಬಹುದು. ಇದರ ಜೊತೆ ಮೊಸರು ಪಚಡಿ ಜೊತೆ ಚೆನ್ನಾಗಿರುತ್ತೆ. ನೀವು ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಕೂಡ ಹಚ್ಚಿಕೊಂಡು ತಿನ್ನಬಹುದು. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅಕ್ಕಿ ಹಾಗೂ ಬೇಳೆಯನ್ನು 2-3 ಟೈಮ್ ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಫ್ರೆಂಡ್ಸ್. ಹೆಸರುಬೇಳೆ ಕಿಚಡಿ 10 ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ 3.5 ಕಪ್ ನೀರು ಹಾಕಿ, 3.5 ಕಪ್ ನೀರು ಹಾಕಿದರೆ ರೈಸು ಸ್ವಲ್ಪ ತುಂಬಾ ಮೆತ್ತಗಾಗಿ ಬರುತ್ತೆ. ನೀವು ಕರೆಕ್ಟಾಗಿ 3 ಕಪ್ ಹಾಕಿಕೊಂಡರೆ ಸ್ವಲ್ಪ ಉದುರಾಗಿ ಬರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅಕ್ಕಿ ಬೇಳೆಯನ್ನು ಅರ್ಧ ಗಂಟೆ ನೆನೆಯಲು ಬಿಡಬೇಕು. ಇದಕ್ಕೆ 2 ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ಅದು ಚೆನ್ನಾಗಿ ಕಾದ ಮೇಲೆ 4-5 ಪೀಸು ದಾಲ್ಚಿನ್ನಿಯನ್ನು ಹಾಕಿ, 3 ಏಲಕ್ಕಿಯನ್ನು ಹಾಕಿ, 4-5 ಲವಂಗವನ್ನು ಹಾಕಿ, 1 ಸಣ್ಣಗೆ ಉದ್ದುದ್ದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಇದು ಚೆನ್ನಾಗಿ ಈ ಥರದಲ್ಲಿ ಫ್ರೈ ಮಾಡಿದ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಇದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಹಾಗೆ ಪಾತ್ರೆಯಲ್ಲಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಅಂಟುತ್ತೆ. ಈ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ನೆನೆಸಿಟ್ಟುಕೊಂಡ ಅಕ್ಕಿ ಬೇಳೆಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ನೋಡಿ, ಎಲ್ಲ ಈ ಹೆಸರುಬೇಳೆ ಹಾಗೂ ಅಕ್ಕಿ ನೆನೆಸಿಟ್ಟ ಅಕ್ಕಿಯನ್ನು ಇದಕ್ಕೆ ಕುಕ್ಕರಿಗೆ ಹಾಕಿಕೊಳ್ಳಿ. ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಟೈಮ್. ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾಗುವುದಿಲ್ಲ ಫ್ರೆಂಡ್ಸ್. ಓನ್ಲಿ ಕರಿಬೇವಿದ್ದರೆ ಸಾಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಕರಿಬೇವು ಇವಾಗ ಹಾಕಿಕೊಳ್ಳಬೇಕು. ಇದಕ್ಕೆ 1 ಟೊಮೆಟೊ ಹಾಕಿಕೊಳ್ಳಿ. ನಿಮಗೆ ಸ್ವಲ್ಪ ಹುಳಿಯ ಅಂಶ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಬೇಕು. 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ. 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪು. ಈ ಅಕ್ಕಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದರೆ ಕರೆಕ್ಟಾಗಿರುತ್ತೆ. ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಕೂಡ ಹಾಕಿಕೊಳ್ಳಿ. ಫಸ್ಟಿಗೆ ಸ್ವಲ್ಪ ಹಾಕಿ ನೋಡಿ. ಉಪ್ಪಿನ ಅಂಶ ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕಿಕೊಳ್ಳಿ. ಈ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ, ಹಾಗೆ ಕುಕ್ಕರನ್ನು 2ರಿಂದ 3 ವಿಸಿಲ್ ಬರುವ ತನಕ ಬಿಡಿ. ಇದು ಚೆನ್ನಾಗಿ ವಿಸಿಲ್ ಆರಿದ ಮೇಲೆ ಓಪನ್ ಮಾಡಿ ನೋಡಿ ಕಿಚಡಿ ಇವಾಗ ತುಂಬಾ ಟೇಸ್ಟಿಯಾದ ಹೆಸರುಬೇಳೆ ಕಿಚಡಿ ರೆಡಿಯಾಗಿದೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.